ಸಿ ಸೆಕ್ಷನ್ ಆದಮೇಲೆ ಯೋಗ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಯಾಕೆ ಮಾಡಬೇಕು, ಆಮೇಲೆ ಯಾವ ಆಸನಗಳನ್ನು ಮಾಡಬೇಕು ಯಾವ ಆಸನಗಳನ್ನು ಮಾಡಬಾರ್ದು ಅನ್ನೋ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಾಗ ಉತ್ತರ ಐತ್ರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಸೊ ಸಿ ಸೆಕ್ಷನ್ ಆದಮೇಲೆ 4ರಿಂದ 6ನೇ ತಿಂಗಳಿಂದ ಯೋಗ ಸ್ಟಾರ್ಟ್ ಮಾಡ್ಬೋದು. ಸೊ ಅದು ನಿಮ್ಮ ಡಾಕ್ಟರ್ನ ಕೇಳಿ ಯೋಗ ಸ್ಟಾರ್ಟ್ ಮಾಡಿಬಿಡ್ರಿ. ಯಾಕಂದ್ರೆ ಕೆಲವೊಬ್ಬರಿಗೆ ಏನಾಗಿರ್ತೈತೆ ಅಂದ್ರೆ ಬೇಗನೆ ಹೀಲು ಆಗಿರ್ತೈತಿ, ಏನು ಸ್ಟಿಚಸ್ ಹಾಕಿರ್ತಾರಲ್ಲ ಸೊ ಅದು ಬೇಗನೆ ಕಡಿಮೆ ಆಗಿರ್ತೈತಿ. ಆಮೇಲೆ ಕೆಲವೊಬ್ರು ಭಾಳ ದಪ್ಪಿದ್ರಂತಂದ್ರೆ ಸೊ ಅವರಿಗೆ ಸ್ವಲ್ಪ ಟೈಮ್ ಹಿಡಿತೈತಿ. ಸೊ ಎಲ್ಲ ನೋವು ಮಾಯದೈತೆ ಇಲ್ಲೋ ಅನ್ನೋದನ್ನ ನಿಮ್ಮ ಡಾಕ್ಟರ್ ನಿಮ್ಗೆ ಹೇಳ್ತಾರೆ. ಸೊ ಆಮೇಲೆ ನೀವು ಯೋಗನ ಸ್ಟಾರ್ಟ್ ಮಾಡಿರಿ. ಸೊ ಯಾಕೆ ಮಾಡಬೇಕು ಯೋಗ ಅಂತಂದ್ರೆ ಸಿ ಸೆಕ್ಷನ್ ಆದ್ಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ತೈತಿ. ನಾವು ಯಾವಾಗ ಪ್ರೆಗ್ನೆನ್ಸಿ ಇರ್ತೀವಲ್ಲ ಅವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ತೈತಿ. ಆಮೇಲೆ ಮಾನಸಿಕ ಸ್ಥಿತಿ ಏರುಪೇರು ಆಗಿರ್ತೈತಿ. ಕೆಲವೊಮ್ಮೆ ಡಿಪ್ರೆಷನ್ ಕೂಡ ನಾವು ಹೋಗಿರ್ತೀವಿ. ಸೊ ಅದು ಇದರಿಂದೆಲ್ಲ ಹೊರಗೆ ಬರಾಕ ನಾವು ಯೋಗನ ಮಾಡ್ಬೇಕ್ರಿ. ಆಮೇಲೆ ಕೆಲವೊಮ್ಮೆ ನಮ್ಗೆ ವೇಟ್ಸ್ ಕೂಡ ಜಾಸ್ತಿ ಆಗಿರ್ತೈತಿ. ಸೊ ವೇಟ್ ಜಾಸ್ತಿ ಆಗಿರ್ತೈತಿ. ಸೊ ಅದನ್ನ ಕಡಿಮೆ ಮಾಡ್ಕೊಳಕ್ಕೆ ನಮ್ಗೆ ಇನ್ನೂ ಟೈಮ್ ಐತಿ. ಸೊ ಮುಂದೆ ಅದನ್ನ ವೇಟ್ ಲಾಸ್ ಮಾಡ್ಕೊಂಡ್ರಿ. ಅದಕ್ಕಿಂತ ಮೊದಲು ಏನಂತಂದ್ರೆ ನಾವು ರಿಕವರಿ ಆಗಬೇಕು. ಲೋವರ್ ಬ್ಯಾಕ್ ಪೇನ್ ಅಂತ ಆಗಿರ್ತೈತಿ, ಅಪ್ಪರ್ ಬ್ಯಾಕ್ ಪೇನ್, ಶೋಲ್ಡರ್ ಸ್ಟಿಫ್ನೆಸ್ ಅಂತ ಬಂದಿರ್ತೈತಿ. ಕೆಲವೊಮ್ಮೆ ಕಾಲು ಬಾವುಗಳಂತ ಬರ್ತಿರ್ತಾವು. ನಂತರ ಕಾಲಿಗೆ ವೇರಿಕೋಸ್ ವೇನ್ ಅಂತ ಆಗಿರ್ತೈತಿ. ಆಮೇಲೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಕೆಲವೊಮ್ಮೆ ಕಡಿಮೆ ಆಗಿರ್ತೈತಿ. ಸೊ ಅದ್ರದ್ದು ಕೆಲಸ ಏನೈತಲ್ಲ ಅದು ಕಡಿಮೆ ಮಾಡ್ತಿರ್ತೈತಿ. ಸೊ ಅದನ್ನು ಸುಧಾರಣೆ ಮಾಡ್ಕೊಳಕ, ಹಾಗೆ ಕೆಲವೊಮ್ಮೆ ನಾವು ಹೊಟ್ಟೆ ಭಾಗದಲ್ಲಿ ಪೇನ್ ಅಂತ ಇರ್ತೈತಿ, ಆಮೇಲೆ ಬಾಡಿ ಪೇನ್ ಆಗಿರ್ತೈತಿ. ಸೊ ಇವೆಲ್ಲ ಪ್ರಾಬ್ಲಮಿಗೆ ಯೋಗ ಹ್ಯಾಂಡಲ್ ಮಾಡ್ತೈತ್ರಿ. ಸೊ ಅದಕ್ಕಾಗಿ ಯೋಗ ಸ್ಟಾರ್ಟ್ ಮಾಡ್ರಿ ಸಿ ಸೆಕ್ಷನ್ ಆದಮೇಲೆ. ಸೊ ಯಾವಾಗ ನೀವು ಈ ಎಲ್ಲ ಪ್ರಾಬ್ಲಮ್ಗೆ ಯೋಗ ಹ್ಯಾಂಡಲ್ ಮಾಡ್ತೈತಿ, ಆಮೇಲೆ ಕಂಫರ್ಟ್ ಬರಾಕ ನಿಮ್ಗೆ ಶುರು ಆಕೈತಿ. ಸೊ ಯಾವಾಗ ನಿಮಗೆ ಕಂಫರ್ಟ್ ಅನಿಸ್ತೈತಿ, ಸೊ ಆಮೇಲೆ ಯಾವಾಗ ನೀವು ರಿಕವರಿ ಆಗೇನಂತ ನಿಮ್ಗೆ ಅನಿಸ್ತೈತಿ, ಅದಾದಮೇಲೆ ನೀವು ವೇಟ್ ಲಾಸಿಗೆ ಏನೈತಲ್ಲ ಸೊ ಏನು ನೀವು ಆಫ್ಟರ್ ಡಿಲಿವರಿ ಆದಮೇಲೆ ಸೊ ವೇಟ್ ಜಾಸ್ತಿ ಆಗಿರ್ತೀರಿ, ಇಲ್ಲ ವೇಟ್ ಕಡಿಮೆ ಆಗ್ಬೇಕಂತ ಏನು ಅನ್ಕೊಂಡಿರ್ತಿಲ್ಲ. ಸೊ ಆಮೇಲೆ ನೀವು ಕಂಫರ್ಟ್ ಆದಮೇಲೆ ವೇಟ್ ಲಾಸ್ ಮಾಡೋಕೆ ಪ್ರಯತ್ನ ಮಾಡಿರಿ. ಮೊದಲು ಅವಸರ ಮಾಡೋಕೆ ಹೋಗ್ಬೇಡ್ರಿ. ಹಾಗೆ ಯಾವ್ಯಾವ ಆಸನಗಳನ್ನು ಮಾಡ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ. ಆಮೇಲೆ ಯಾವ ಮಾಡಬಾರ್ದು ಅಂತಂದ್ರೆ ಹೊಟ್ಟೆ ಮೇಲೆ ಭಾರ ಬೀಳುವಂಥವು ಆಸನಗಳನ್ನು ಮಾಡಬೇಡ್ರಿ. ಆಮೇಲೆ ಹೊಟ್ಟೆ ಮೇಲೆ ಪ್ರೆಷರ್ ಬೀಳುವಂಥವು, ಆಮೇಲೆ ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಹಾಗೆ ಭಸ್ತ್ರಿಕಾ ಪ್ರಾಣಾಯಾಮ ಮತ್ತು ಕಪಾಲಭಾತಿ ಪ್ರಾಣಾಯಾಮನ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಮೊದಲು ಕುಳಿತು ಮಾಡೋ ಆಸನಗಳನ್ನು ಮಾಡೋಣ್ರಿ ನಾವು. ಸೊ ಇದು ಭಾಗ 1. ಸೊ ಇದ್ರಾಗ ಕೇವಲ ನಾನು ಕುಳಿತು ಮಾಡೋ ಆಸನಗಳನ್ನು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ. ಸೊ ಫಸ್ಟ್ ಕೂತ್ಕೊಂಡಿರ್ತೀರಿ. ಕೂತ್ಕೊಂಡ್ಮೇಲೆ 2 ಕೈಗಳು ನಿಮ್ಮ ತೊಡೆ ಮೇಲೆ ಇರಲಿ, ಕಣ್ಣುಗಳನ್ನು ಮುಚ್ಚಿರ್ರಿ, ಸಹಜವಾದ ಉಸಿರಾಟ ಇರಲಿ. ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ರಿ. ಒಂದು ಬಾರಿ ಉಸಿರನ್ನು ತೆಗೆದುಕೊಡ್ರಿ. ನಿಧಾನವಾಗಿ ಪೂರ್ತಿಯಾಗಿ ಉಸಿರನ್ನು ಹೊರಗೆ ಹಾಕ್ತೀರಿ. ರಿಲ್ಯಾಕ್ಸ್, ಕಣ್ಣುಗಳನ್ನ ತೆರೀರಿ. ಸೊ ಮೊದಲು ವಾರ್ಮಪ್ ಮಾಡ್ಕೊರಿ, ನಂತರ ಕುಳಿತು ಮಾಡೋ ಆಸನಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಸೊ ಫಸ್ಟ್ ಕೂತ್ಕೊಂಡಿರ್ತೀರಿ, ಬೆನ್ನು ಕತ್ತು ನೇರವಾಗಿರಲಿ. ಸೊ ಇಲ್ಲಿ ವಾರ್ಮಪ್ ಒಂದು 3 ಹೇಳ್ಕೊಡ್ತೀನಿ. ಸೊ ಇವನ್ನ ಪ್ರಾಕ್ಟೀಸ್ ಮಾಡಿರಿ. ಸೊ ಫಸ್ಟ್ ಇಲ್ಲೇ ಉಸಿರು ತಗೋತಾ ತಲೆನ ಹಿಂದಾಕ್ರಿ, ಉಸಿರು ಬಿಡ್ತಾ ಡೌನ್, ಚಿನ್ನ ಎದೆ ಭಾಗಕ್ಕೆ ತಾಗಿರ್ರಿ. ಮತ್ತೆ ಉಸಿರು ತಗೋತಾ ತಲೆ ಹಿಂದೆ, ಉಸಿರು ಬಿಡ್ತಾ ಡೌನ್. ಈ ರೀತಿ ಇದನ್ನು 5 ಬಾರಿ ಮಾಡ್ರಿ. ಸೊ ನೆಕ್ಸ್ಟು ಇಲ್ಲಿ ಸೆಂಟರ್ ಉಸಿರು ತಗೊಳ್ಳೋದು, ಉಸಿರು ಬಿಡ್ತಾ ಬೆಂಡ್. ಫಸ್ಟ್ ರೈಟ್ ಸೈಡ್ ಬೆಂಡ್ ಆಗ್ರಿ. ಮತ್ತೆ ಉಸಿರು ತಗೋತಾ ಸೆಂಟರ್, ಉಸಿರು ಬಿಡ್ತಾ ನಿಮ್ಮ ಲೆಫ್ಟ್ ಸೈಡ್ ನೆಕ್ ಬೆಂಡಿಂಗ್ ಮಾಡ್ತೀರಿ. ಮತ್ತೆ ಉಸಿರು ತಗೋತಾ ಸೆಂಟರ್, ಉಸಿರು ಬಿಡ್ತಾ ರೈಟ್ ಸೈಡ್, ಮತ್ತೆ ಉಸಿರು ತಗೋತಾ ಸೆಂಟರ್, ಉಸಿರು ಬಿಡ್ತಾ ಯುವರ್ ಲೆಫ್ಟ್. ಮತ್ತೆ ವಾಪಸ್ ಬರುವಾಗ ಸೆಂಟರ್ ಉಸಿರು ತಗೋತೀರಿ, ಮತ್ತೆ ಸೆಂಟರ್ನ ಉಸಿರನ್ನು ಹೊರಗೆ ಹಾಕ್ರಿ. ಈ ರೀತಿ ಇದನ್ನು ಕೂಡ 5 ಬಾರಿ ಮಾಡಿರಿ. ನೆಕ್ಸ್ಟು ನೆಕ್ ಟ್ವಿಸ್ಟಿಂಗ್. ಫಸ್ಟ್ ಇಲ್ಲಿ ಸೆಂಟರ್ ಉಸಿರು ತಗೋರಿ, ಉಸಿರು ಬಿಡ್ತಾ ನಿಮ್ಮ ರೈಟ್ ಸೈಡ್ ಟ್ವಿಸ್ಟ್ ಆಗ್ರಿ. ಮೊದಲು ಬಲಗಡೆಯಿಂದ ಸ್ಟಾರ್ಟ್ ಮಾಡಿರಿ. ಮತ್ತೆ ಉಸಿರು ತಗೋತಾ ಸೆಂಟರ್, ಉಸಿರು ಬಿಡ್ತಾ ಯುವರ್ ಲೆಫ್ಟ್ ಸೈಡ್, ಉಸಿರು ತಗೋತಾ ಸೆಂಟರ್, ಉಸಿರು ಬಿಡ್ತಾ ಯುವರ್ ರೈಟ್ ಸೈಡ್, ವಾಪಸ್. ಈ ರೀತಿ ಇದನ್ನು ಕೂಡ 5 ಬಾರಿ ಮಾಡಿರಿ. ಸೊ ನೆಕ್ಸ್ಟು ಕುಳಿತು ಮಾಡೋ ಆಸನ. ಸೊ ಮೊದಲು ಈ ರೀತಿ ವಾರ್ಮಪ್ ಮಾಡಿಕೊಂಡು
ಸೊ ನೆಕ್ಸ್ಟ್ ಆಸನಗಳನ್ನು ಪ್ರಾಕ್ಟೀಸ್ ಮಾಡಿರಿ, ನಿಧಾನವಾಗಿ ಮಾಡಿರಿ. ಏನು ಸಿ ಸೆಕ್ಷನ್ ಆದಮೇಲೆ ಏನು ಯೋಗ ಮಾಡ್ತಿರ್ದಲ್ಲ ಪೇಷನ್ಸಿಂದ ಮಾಡಿರಿ. ಸೊ ನೆಕ್ಸ್ಟ್ ಬದ್ಧ ಕೋನಾಸನ. ಸೊ ಫಸ್ಟ್ ಈ ರೀತಿ ಕಾಲು ತಗೋರಿ. ಸೊ ನೆಕ್ಸ್ಟ್ ಈ ರೀತಿ ಕಾಲು ಇಟ್ಕೋರಿ, ಒಂದಕ್ಕೊಂದು ಪಾದ ಟಚ್ ಆಗಿರಬೇಕು. ಸೊ ಈ ಆಸನ ಬದ್ಧ ಕೋನಾಸನ ಎವರ್ ಗ್ರೀನ್ ರೀ ಇದು. ಸೊ ಇದು ಪ್ರೆಗ್ನೆನ್ಸಿ ಟೈಮ್ನೊಳಗೂ ಮಾಡಕ್ಕೆ ಬರ್ತೈತಿ, ನಂತರ ಆಫ್ಟರ್ ಡೆಲಿವರಿನೂ ಮಾಡಕ್ಕೆ ಬರ್ತೈತಿ ರೀ ಇದು. ಸೊ ಈ ರೀತಿ ಸೊ ಅವಾಗ ನಾವು ಮೊದಲು ಏನು ಮಾಡಿರ್ತೇವೆ, ಈ ರೀತಿ ಕೈ ಇಟ್ಕೊಂಡು ಮಾಡಿರ್ತೇವೆ ಬದ್ಧ ಕೋನಾಸನ ಆರಾಮಿದ್ದಾಗ. ಸೊ ಈ ಸಿ ಸೆಕ್ಷನ್ ಆದಮೇಲೆ ಕೈನ ಈ ರೀತಿ ಇಟ್ಕೊಳ್ಳೋದು ಬೇಡ್ರಿ ನಾವು. ಸೊ ಕಾಲು ಅಷ್ಟೇ ಈ ರೀತಿ ಇಟ್ಕೊಳ್ಳೋಣ. ಆಮೇಲೆ ಈ ಕಾಲು ಏನೇ ಮುಂದೆ ಹೋಗಿರ್ತೈತಿ. ಸೊ ನಿಮಗೇನು ಪೇನ್ ಇಲ್ಲಪ್ಪ, ನಿಮ್ಮ ಕಂಫರ್ಟ್ ಅದಿರಿ ಅಂತಂದ್ರೆ ಸೊ ಇನ್ನೂ ನೀವು ಈ ರೀತಿ ಕಾಲನ್ನು ನಿಮ್ಮ ಕಡೆ ಜಕ್ಕೋರಿ. ಸೊ ಅವಾಗ ಇಲ್ಲೇನಾದ್ರು ಪೇನ್ ಅನ್ಸಕತ್ತಪ್ಪ ಅಂತಂದ್ರೆ ಸೊ ಕಾಲು ಇದೇ ರೀತಿ ಇರಲಿ, ಮುಂದೆ ಇರಲಿ. ಸೊ ನಂತರ ಈ ರೀತಿ ಸಿಟ್ ಬ್ಯಾಕ್ ಸ್ಟ್ರೈಟ್ ಸೀದಾ ಕೂತ್ಕೋರಿ. ಸೊ ಒಂದು ಬಾರಿ ಉಸಿರು ತಗೋರಿ ಇಲ್ಲೇ. ನಂತರ ನಿಧಾನವಾಗಿ ಪೂರ್ತಿಯಾಗಿ ಉಸಿರನ್ನು ಹೊರಗಾಗ್ರಿ. ಇದೇ ರೀತಿ ಒಂದು 3 ಬಾರಿ ಉಸಿರನ್ನು ತೆಗೆದುಕೊಳ್ಳೋದು, ಉಸಿರನ್ನು ಬಿಡೋದು ಮಾಡ್ರಿ. ಸೊ ನೆಕ್ಸ್ಟ್ ಎರಡೂ ಕೈಗಳನ್ನ ಇಟ್ಕೊಂಡು ನಿಧಾನವಾಗಿ ತಿತ್ಲಿ ಆಸನ. ಸೊ ಇಷ್ಟು ಜೋರಾಗಿ ಮಾಡಕ್ಕೆ ಹೋಗ್ಬೇಡ್ರಿ, ನಿಧಾನವಾಗಿ ಇಷ್ಟೇ ಸಹಜವಾದ ಉಸಿರಾಟದೊಂದಿಗೆ ನಿಧಾನವಾಗಿ ಈ ರೀತಿ ಒಂದು 5 ಬಾರಿ ಅಥವಾ 10 ಬಾರಿ ಮಾಡಿರಿ. 10 ಬಾರಿ ಸಾಧ್ಯ ಆಗ್ತೈತಪ್ಪ ನನಗಂತಂದ್ರೆ 10 ಬಾರಿ ಮಾಡಿರಿ, ಇಲ್ಲಪ್ಪ ಅಂತಂದ್ರೆ 5 ಬಾರಿ ಮಾಡಿರಿ. ಆದ್ರೆ ಜೋರ್ಸೆ ಮಾಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಮಾಡ್ಬೇಕಂತೇಳಿ ಒಂದು 15-20 ಮಾಡಕ್ಕೆ ಹೋಗ್ಬೇಡ್ರಿ. ಒಂದು 5-10 ಅಷ್ಟೇ ಸಾಕು, ನಿಧಾನವಾಗಿ. ವಾಪಸ್ ಮತ್ತೆ ಎರಡು ಕಾಲನ್ನು ಸುಖಾಸನ ಸ್ಥಿತಿಯೊಳಗೆ ಇಟ್ಕೋರಿ. ಬದ್ಧ ಕೋನಾಸನ ಮಾಡಿದ್ವಿ. ಸೊ ನೆಕ್ಸ್ಟ್ ಗೋಮುಖಾಸನ. ಸೊ ಗೋಮುಖಾಸನದ ವೇರಿಯೇಷನ್ ರೀ ಇದು. ಸೊ ಮೊದಲು ನಾವೇನು ಮಾಡ್ತೀವಿ, ಎರಡೂ ಕಾಲನ್ನು ಈ ರೀತಿ ತಗೊಂಡು ಮಾಡಿರ್ತೀವಿ. ಆದರೆ ಈ ರೀತಿ ಈ ಸಲ ಅಂದರೆ ಈ ಸಿ ಸೆಕ್ಷನ್ ಆದಮೇಲೆ ಈ ರೀತಿ ಮಾಡೋದು ಬೇಡ, ಸುಖಾಸನ ಸ್ಥಿತಿಯೊಳಗೆ ಗೋಮುಖಾಸನ ಮಾಡೋಣ. ಸೊ ಅದಕ್ಕಾಗಿ ಏನು ಮಾಡೋಣ ಅಂತಂದ್ರೆ ಒಂದು ಈ ರೀತಿ ಟವೆಲ್ ತೊಗೊಂಡಿರಿ. ಸೊ ಟವೆಲ್ ತೊಗೊಂಡು ಸೈಡ್ ವೇದಾಗ ತೋರಿಸ್ತೇನೆ ರೀ ನಾನು. ಗೋಮುಖಾಸನ. ಸೊ ಫಸ್ಟ್ ಸೀದಾ ಕೂತ್ಕೊಂಡಿರ್ತೀರಿ. ಇಲ್ಲೇ ಬಲಗೈನ ಮೇಲೆ ಒಯ್ರಿ ಈ ರೀತಿ. ಸೊ ನೆಕ್ಸ್ಟ್ ಎಡಗೈನತ್ತಲ್ಲ ಈ ರೀತಿ ಹಿಂದುಗಿರಿ. ಸೊ ಇಲ್ಲೇ ಎರಡೂ ಕೈಯನ್ನು ನಿಲ್ಕಿದ್ರೆ ಈ ರೀತಿ ಲಾಕ್ ಮಾಡ್ಕೊಳಕ್ಕೆ ಬರ್ತೈತಿ. ಇಲ್ಲ ಬೇಡಪ್ಪ ಅಂತಂದ್ರೆ ಆಗ್ತಾ ಇಲ್ಲ ಅಂತಂದ್ರೆ ಈ ರೀತಿ ಒಂದು ಟವೆಲ್ ತಗೋರಿ. ಟವೆಲ್ ತಗೊಂಡು ಈ ರೀತಿ ಇಟ್ಕೋಬೋದು. ಸೊ ಇದು ಕೈ ಇನ್ನೂ ಸ್ವಲ್ಪ ಮೇಲೆ ಬರಲಿ, ಆಮೇಲೆ ಎದುರಿಗೆ ನೋಡ್ತಾ ಇರ್ತೀರಿ. ಸೊ ಈ ರೀತಿ ಇರಲಿ. ಸೊ ಈ ರೀತಿ ಇಟ್ಕೋರಿ ಅಥವಾ ಈ ರೀತಿ ಇಟ್ಕೋರಿ. ಇನ್ನೂ ಸ್ವಲ್ಪ ಮುಂದೆ ಬರ್ತೈತಪ್ಪ ಅಂತಂದ್ರೆ ಈ ರೀತಿ ಕೂಡ ನೀವು ಮಾಡ್ಕೋಬಹುದು. ಸೊ ರೀತಿ ಇಟ್ಕೊಂಡು ಕುಂದ್ರಿ, ಕೈಗಳ ಮೇಲೆ ಹೋಗ್ಲಿ. ನಂತರ ಇಲ್ಲಿ ಎದೆ ಎಕ್ಸ್ಪಾಂಡ್ ಆಗಿರ್ತೈತಿ, ಅದ್ರ ಕಡೆ ಗಮನ ಹರಿಸ್ರಿ. ಸಹಜವಾದ ಉಸಿರಾಟ ಇರಲಿ. ಆಮೇಲೆ ತಲೆ ಹಿಂಗೆ ಈ ರೀತಿ ಕೆಳಗೆ ಹಾಕಕ್ಕೆ ಹೋಗ್ಬೇಡ್ರಿ, ಎದುರಿಗೆ ನೋಡ್ತಾ ಇರಿ. ಸಹಜವಾದ ಉಸಿರಾಟ ಇರಲಿ. ಸೊ ಇಲ್ಲಿ ಕಣ್ಣು ಕೂಡ ನೀವು ಮುಚ್ಕೋಬೋದು. ಸೊ ಈ ಸ್ಥಿತಿಯೊಳಗಿದ್ದ ಒಂದು 5 ಕೌಂಟ್ ಮಾಡ್ತೀರಿ. ಸೊ ನೆಕ್ಸ್ಟ್ ನಿಧಾನವಾಗಿ ಒಂದೊಂದು ಕೈನ ಬಿಡಿಸ್ಕೋರಿ. ನೆಕ್ಸ್ಟ್ ಈ ಕೈ ಮಾಡಿದಲ್ಲ, ಆಮೇಲೆ ಈ ಕೈಯಿಂದ ಕೂಡ ಮಾಡ್ರಿ. ಸೇಮ್ ಅದೇ ರೀತಿ ಈ ಕೈಯಿಂದ ಕೂಡ ಮಾಡ್ತೀರಿ. ನಿಧಾನವಾಗಿ ಕೈಯನ್ನು ಬಿಡಿಸ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಆಸನ ಶಶಾಂಕಾಸನ. ಇಲ್ಲಿ ಕೇವಲ 3 ಆಸನಗಳನ್ನು ಹೇಳ್ಕೊಡ್ತಾ ಇದ್ದೀನಿ ರೀ ನಾನು. ಶಶಾಂಕಾಸನ ಮಾಡೋಕೆ ಸೈಡ್ ಕೂತ್ಕೋರಿ. ಸೊ ಸೈಡ್ ಕೂತ್ಕೊಂಡು ಈ ರೀತಿ ಕಾಲನ್ನ ಇಟ್ಕೊಂಡು ಹಿಂದೆ ತಗೋತೀರಿ, ಅಥವಾ ಈ ರೀತಿ ಮಾಡ್ಕೋರಿ ಕಾಲನ್ನು. ಸೊ ಅದ್ರ ನಾವು ನಾರ್ಮಲ್ ಇದ್ದಾಗ ವಜ್ರಾಸನ ಸ್ಥಿತಿಗಳು ಹೋಗಿ ವಜ್ರಾಸನ ಸ್ಥಿತಿಗಳು ಹೋಗಿ ಶಶಾಂಕಾಸನ ಮಾಡ್ತೀವಿ. ಆದ್ರೆ ಇಲ್ಲಿ ಸಿ ಸೆಕ್ಷನ್ ಆಗಿರೋದ್ರಿಂದ ಈ ರೀತಿ ಕೂತ್ಕೋರಿ. ಸೊ ಈ ರೀತಿ ಕೂತ್ಕೊಂಡು ಎರಡೂ ಕಾಲಿನ ಹೆಬ್ಬೆರಳನ್ನೇನೈತಲ್ಲ
ಒಂದಕ್ಕೊಂದು ಟಚ್ ಮಾಡ್ಕೋರಿ. ಆಮೇಲೆ ಇಲ್ಲಿ ಸ್ಪೇಸ್ ಇರಲಿ. ಈ ರೀತಿ ಕೂತ್ಕೊಂಡಿರ್ತೀರಿ. ಇಲ್ಲಿ ನಿಧಾನವಾಗಿ ಮಾಡ್ರಿ, ಎಲ್ಲನೂ ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ನಂತರ ಎರಡೂ ಕೈಗಳನ್ನು ಇಲ್ಲಿ ಮುಂದಿಟ್ಕೋರಿ. ನಂತರ ಇಲ್ಲಿ ಉಸಿರು ತಗೋರಿ. ಉಸಿರು ಬಿಡ್ತಾ ಕೈಗಳನ್ನು ವಾಕ್ ಮಾಡ್ಕೊಂತ ಮುಂದೆ ತೊಗೊಂಡು ಹೋಗ್ತೀರಿ. ನಿಮ್ಗೆ ಎಷ್ಟು ಸಾಧ್ಯ ಆಕೈತೆ ಇಷ್ಟ ಭಾಗಕ್ಕೆ ಸಾಧ್ಯ ಆದ್ರೆ ಇಷ್ಟ ಭಾಗ್ರಿ. ಅಥವಾ ತಲೆನ ನಾನು ಹಣೆ ಭಾಗವನ್ನು ನೆಲಕ್ಕೆ ಹಚ್ಬೋದಪ್ಪ ಅಂತಂದ್ರೆ ಹಣೆ ಭಾಗವನ್ನು ನೆಲಕ್ಕೆ ಹಚ್ತೀರಿ. ಈ ರೀತಿ ಸಹಜವಾದ ಉಸಿರಾಟ ಇರಲಿ. ಸಹಜವಾದ ಉಸಿರಾಟದೊಂದಿಗೆ 5 ಕೌಂಟು 10 ಕೌಂಟು ಮಾಡ್ತೀರಿ. ನಂತರ ಮತ್ತೆ ಉಸಿರು ತಗೋರಿ. ಉಸಿರು ಬಿಡ್ತಾ ವಾಪಸ್ ಬರ್ತೀರಿ. ನಿಧಾನವಾಗಿ ಹೆಂಗೆ ಹೋಗಿರ್ತಿಲ್ಲ ಹಂಗೆ ನಿಧಾನವಾಗಿ ವಾಪಸ್ ಬರ್ರಿ. ಸೊ ಇದನ್ನು ಕೂಡ ನೀವು ಒಂದು 2 ಬಾರಿ ಮಾಡ್ಬೋದು. ನಿಮ್ಗೆ ಸಾಧ್ಯ ಆಗ್ತೈತಿ ನಾವು ಮಾಡ್ಬೋದಪ್ಪ ಅಂತಂದ್ರೆ ಒಂದು 2 ರಿಂದ 3 ಬಾರಿ ಮಾಡಿ. ಸೊ ಈ ಆಸನ ಮಾಡೋದ್ರಿಂದ ಇಲ್ಲೇನು ಲೋವರ್ ಬ್ಯಾಕ್ ಐತಲ್ಲ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತೈತಿ ರೀ. ಆಮೇಲೆ ನೀವು ಪೂರ್ತಿ ಈ ರೀತಿ ಮಲ್ಲಿಗೆ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ. ಸೊ ಏನು ಮಸಲ್ಸ್ ಅದಾವಲ್ಲ, ಸೊ ಇಲ್ಲೆಲ್ಲ ಆರಾಮ್ ಅನಿಸ್ತೈತಿ. ಇಲ್ಲೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ. ಆಮೇಲೆ ನಿಮ್ಮ ಬ್ರೈನಿಗೆ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ ರೀ. ಸೊ ಇದರಿಂದ ಸ್ಟ್ರೆಸ್ ಅಂತ ಏನಿರ್ತೈತಲ್ಲ ಅದು ಕೂಡ ಕಡಿಮೆ ಆಗ್ತೈತಿ. ಎಲ್ಲ ಆಸನಗಳನ್ನು ನಿಧಾನವಾಗಿ ಮಾಡಿರಿ. ಸೊ ಜೆಂಟಲ್ ಯೋಗ ಇದು. ನಿಧಾನವಾಗಿ ಮಾಡಿರಿ, ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ಪೇಷನ್ಸ್ ಇರಲಿ. ಹಾಗೆ ನಿಮ್ಮ ಕೇರ್ ತಗೋರಿ, ನಿಮ್ಮ ಮಗುವಿನ ಕೇರ್ ಕೂಡ ತಗೋರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.